ಇವತ್ತು ನೋಡಿ, ಇದೊಂದು ತೋಟದಲ್ಲಿ ಇವರು ಅಡಿಕೆ ಮತ್ತು ತೆಂಗಿನ ಜೊತೆಗೆ ತರಕಾರಿಗಳನ್ನ ಕೂಡ ಬೆಳೆದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಇವರು. ಮೂಲಂಗಿ ಕೂಡ ಬೆಳೆದಿದ್ದಾರೆ ಇಲ್ಲಿ ನೋಡಬಹುದು. ಈ ಕೆಲವೊಂದು ಮೂಲಂಗಿನ ಈಗ ಜಸ್ಟ್ ಕಿತ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಮೂಲಂಗಿ. ಅಡಿಕೆ ಮಧ್ಯದಲ್ಲಿ ಖಾಲಿ ಜಾಗದಲ್ಲಿ ಇಂಥ ಒಂದು ತರಕಾರಿಗಳನ್ನ ಕೂಡ ಬೆಳೆದು ಇದನ್ನು ಮಾರಾಟ ಮಾಡ್ತಾಯಿದ್ದಾರೆ. ಇದಕ್ಕೆ ಯಾವುದೇ ರೀತಿಯವರು ಸಾವಯವ ಕೆಮಿಕಲ್ಗಳನ್ನ ಬಳಸಿಲ್ಲ, ಕೇವಲ ಸಾವಯವ ಗೊಬ್ಬರ ಮಾತ್ರ ಬಳಸಿದ್ದಾರೆ. ನೋಡಿ ಈ ಭಾಗದಲ್ಲಿ ಇವರು ಮೂಲಂಗಿ ಬೆಳೆದಿದ್ದಾರೆ. ಹೀಗೆ ಪಕ್ಕದ ಭಾಗದಲ್ಲಿ ನೋಡೋಕೆ ಹೋದರೆ ಆ ಕಡೆ ಬೆಂಡೆಕಾಯಿ ಕೂಡ ಬೆಳೆದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಜಾಗನ ಯುಟಿಲೈಸ್ ಮಾಡ್ಬೋದು ಅಂತ ನಾವು ರೈತರ ಕಡೆಯಿಂದ ಕಲಿಬೋದು. ಯಾವುದೇ ರೀತಿ ಜಾಗಗಳನ್ನ ವೇಸ್ಟ್ ಮಾಡ್ಕೊಂಡಿಲ್ಲ. ಪ್ರತಿಯೊಂದು ಇದು ನೋಡ್ರಿ, ಇದರಲ್ಲೂ ಮೂಲಂಗಿ ಬೆಳೆದಿದ್ದಾರೆ. ಈ ಜಾಗದಲ್ಲಿ ಟೊಮೊಟೊ ಹಾಕಿದ್ದಾರೆ. ನೋಡಿ ಟೊಮೊಟೊ ಗಿಡಗಳನ್ನ ಹಾಕಿದ್ದಾರೆ ಇವರು ಈ ಜಾಗದಲ್ಲಿ. ಆಮೇಲೆ ಇಲ್ಲಿ ನೋಡಿ, ಈ ಜಾಗದಲ್ಲಿ ಬೆಂಡೆ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಬೆಂಡೆ. ನೋಡಿ ಬೆಂಡೆ ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ಆರ್ಗ್ಯಾನಿಕ್ ಫಾರ್ಮಲ್ಲಿ ಮಾಡ್ತಿರೋರು, ಯಾವುದೇ ರೀತಿ ಕೆಮಿಕಲ್ನ ಬಳಸ್ತಾ ಇಲ್ಲ. ಸೊ ಹೀಗಾಗಿ ರೈತರು ಕೇವಲ ಅಡಿಕೆ ಮತ್ತು ತೆಂಗಿನ ಬೆಳೆದು ಮಧ್ಯದಲ್ಲಿ ಜಾಗನ ಖಾಲಿ ಬಿಡೋಕ್ಕಿಂತ ಈ ರೀತಿ ಯಾವ್ದಾರು ಸಣ್ಣ ಸಣ್ಣ ಮಟ್ಟದಲ್ಲಿ ತರಕಾರಿಗಳನ್ನ ಬೆಳ್ಕೊಂಡ್ರೆ ಇದು ಒಂದು ಆದಾಯದ ಮೂಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು.